ಹೆಲೋ ಗೆಳೆಯರೇ! ಸಖತ್ ಗರ್ಗರಿಯಾಗಿರೋ ಕರ್ಜಿಕಾಯಿನ ಹೇಗೆ ಮಾಡಬೇಕು ಅಂತ ಕಲ್ತ್ಕೋಬೇಕಾ? ನನ್ನ ಈ ವಿಡಿಯೋದಲ್ಲಿ ಸಖತ್ತಾಗಿರೋ ಟಿಪ್ಸನ್ನ ಕೊಡ್ತಾ ಇದ್ದೀನಿ. ಸೊ ಎಂಡ್ ತನಕ ನೋಡಿಬಿಟ್ಟು ಗರ್ಗರಿಯಾಗಿರೋ, ಕ್ರಿಸ್ಪಿಯಾಗಿರೋ ಹಾಗೂ ಡಿಲೀಷಿಯಸ್ ಆಗಿರೋ ಕರಿಗಡುಬನ್ನ ಹೇಗೆ ಮಾಡೋದು ಅಂತ ಕಲ್ತ್ಕೊಳ್ಳಿ. ಮೊದಲಿಗೆ ಹಿಟ್ಟನ್ನು ಕಲಿಸ್ಬಿಟ್ಟಿಡೋಣ. ಒಂದು ಬೌಲ್ಗೆ 1 ಬೌಲ್ ಆಗೋಷ್ಟು ಮೈದಾ ಹಿಟ್ಟನ್ನು ತಗೋಬೇಕು. ಆನಂತರ ಅದಕ್ಕೆ ಅರ್ಧ ಬೌಲ್ ಆಗೋಷ್ಟು ಚಿರೋಟಿ ರವೆನ ತಗೊಳ್ಳಿ. ಸಣ್ಣ ರವೆ ತಗೊಳ್ಳಿ, ಚಿರೋಟಿ ರವೆ ಅಂತಾರಲ್ಲ ಅದು. ಸೊ 2 ಸ್ಪೂನ್ ಆಗೋಷ್ಟು ಸಕ್ಕರೆ ಪುಡಿನ ತಗೊಳ್ಳಿ. ಸಕ್ಕರೆ ಹಾಕೋದ್ರಿಂದ ಕರಿಗಡುಬುದು ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಅನಂತರ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಪ್ಪ ಹಿಟ್ಟಿಗೆ ಚೆನ್ನಾಗಿ ಹೊಂದ್ಕೋಬೇಕು. ಆ ಥರ ಕರೆಕ್ಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅನಂತರ ಸ್ವಲ್ಪ ನೀರು ಹಾಕ್ತಾ ಹಿಟ್ಟನ್ನು ಕಲಿಸ್ತಾ ಬನ್ನಿ. ಒಂದೇ ಸಲ ನೀರು ಹಾಕೋದಕ್ಕೆ ಹೋಗಬೇಡಿ, ತೆಳ್ಳಗಾಗ್ಬಿಟ್ರೆ ಕಷ್ಟ ಹಿಟ್ಟು. ಸೊ ಸ್ವಲ್ಪ ಹಾಕ್ತಾ ಮಿಕ್ಸ್ ಮಾಡ್ತಾ ಬನ್ನಿ. ನಿಮ್ಗೆ ಅವಾಗ ಒಂದು ಹದ ಸಿಗುತ್ತೆ, ಹಿಟ್ಟು ಕಲಸೋದ್ರಲ್ಲಿ ಒಂದು ಹದ ಸಿಗುತ್ತೆ. ನೋಡಿ, ಈ ಥರ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ತಾ ಬನ್ನಿ. ನೋಡಿ, ಇವಾಗ ಕರೆಕ್ಟಾಗಿ ಹೊಂದ್ಕೊಂಡಿದೆ ಹಿಟ್ಟು. ಈ ಹದದಲ್ಲಿ ಹಿಟ್ಟಿರಬೇಕು, ಆವಾಗ ಚೆನ್ನಾಗಿ ಬರುತ್ತೆ ಕರ್ಜಿಕಾಯಿ. ಇವಾಗ ಅದನ್ನೊಂದು 20 ನಿಮಿಷಗಳ ಕಾಲ ನೆನೆಯೋದಕ್ಕೆ ಬಿಡಿ. ಅನಂತರ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ಇವಾಗ 1 ಬೌಲ್ ಆಗೋಷ್ಟು ಕೊಬ್ಬರಿ ತುರಿನ ತಗೊಳ್ಳಿ. ಅದಕ್ಕೆ ಒಂದು ಅರ್ಧ ಬೌಲ್ ಆಗೋಷ್ಟು ಬೆಲ್ಲದ ಪುಡಿನ ತಗೊಳ್ಳಿ. ಆನಂತರ ಒಂದು 4 ರಿಂದ 5 ಏಲಕ್ಕಿ ಪುಡಿ ಮಾಡಿಬಿಟ್ಟು ಅದನ್ನು ಹಾಕ್ಕೊಳ್ಳಿ. ಅನಂತರ ಹುರುಗಡ್ಲೆನ ಪುಡಿ ಮಾಡಿ ಮಿಕ್ಸಿಲಿ ಸ್ವಲ್ಪ ಪುಡಿ ಮಾಡ್ಕೊಳ್ಳಿ ಚೆನ್ನಾಗಿ. ಅದನ್ನು ಹಾಕಿ ಒಂದು 2 ರಿಂದ 3 ಸ್ಪೂನ್ ಆಗೋಷ್ಟು ಇದ್ದರೆ ಸಾಕು. ಇವಾಗ 2 ಸ್ಪೂನ್ ಆಗೋಷ್ಟು ಗಸಗಸೆನ ಚೆನ್ನಾಗಿ ಹುರ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಚಟಪಟ ಅಂತ ಸೌಂಡ್ ಬರಬೇಕು. ಆ ಥರ ಅದನ್ನು ಹುರ್ಕೊಳ್ಳಿ. ಆನಂತರ 2 ಸ್ಪೂನು ಬಿಳೆ ಎಳ್ಳನ್ನು ತೊಗೊಂಡ್ಬಿಟ್ಟು ಅದನ್ನು ಅಷ್ಟೇ ಚೆನ್ನಾಗಿ ಹುರ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ. ಈ ಥರ ಚಟಪಟ ಅನ್ನಬೇಕು. ಹಾಗೆ ಹುರ್ಕೊ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲ, ಕೊಬ್ಬರಿ, ಆಮೇಲೆ ನಾವು ಹಾಕಿರೋ ಏಲಕ್ಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಇವಾಗ ಎಷ್ಟು ಚೆನ್ನಾಗಿದೆ ಸ್ಟಫಿಂಗ್ ಅಂತ. ತುಂಬ ಟೇಸ್ಟಿಯಾಗಿರುತ್ತೆ. ಬೆಲ್ಲ ಹಾಕಿ ಮಾಡೋ ಕರ್ಜಿಕಾಯಿ ಇರುತ್ತಲ್ಲ, ತುಂಬ ಟೇಸ್ಟಿ. ಇವಾಗ ಒಂದು ಬೌಲ್ಗೆ ಒಂದು ಸ್ವಲ್ಪ ಮೈದಾ ಹಿಟ್ಟು ಹಾಕಿ, ಒಂದು ಸ್ವಲ್ಪ ನೀರು ತೊಗೊಂಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಇದು ನೆಕ್ಸ್ಟು ನಾವು ಸ್ಟಫಿಂಗ್ ಮಾಡ್ತೀವಲ್ಲ, ಕರ್ಜಿಕಾಯಿ ಸ್ಟಫಿಂಗ್ ಮಾಡಬೇಕಾದ್ರೆ ನಮಗೆ ಹೆಲ್ಪ್ ಆಗುತ್ತೆ. ಇವಾಗ ಕರ್ಜಿಕಾಯಿನ ಹೇಗೆ ಮಾಡೋದು, ಹೇಗೆ ಲಟ್ಸೋದು ಅಂತ ನೋಡೋಣ. ಮೊದಲು ನಾವು ನೆನೆಸಿಟ್ಕೊಂಡಿದ್ವಲ್ಲ ಹಿಟ್ಟು, ಆ ಹಿಟ್ಟನ್ನು ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ತೆಗೆದಿಟ್ಕೊಳ್ಳಿ. ಈ ಸೈಜಲ್ಲಿ ನಮಗೆ ಹಿಟ್ಟಿರಬೇಕು. ಸೊ ದಟ್ ಕರ್ಜಿಕಾಯಿ ದಪ್ಪನೂ ಆಗಲ್ಲ, ತೆಳ್ಳಗೂ ಬರಲ್ಲ, ಪರ್ಫೆಕ್ಟ್ ಆಗಿರುತ್ತೆ. ಆನಂತರ ಎಲ್ಲ ಉಂಡೆಗಳನ್ನು ಈ ಥರ ರೌಂಡ್ ಮಾಡಿ ತೆಗೆದಿಟ್ಕೊಂಬಿಡಿ. ಆನಂತರ ಹಿಟ್ಟನ್ನು ಯಾವಾಗಲೂ ಮುಚ್ಚಿಬಿಟ್ಟಿಡಬೇಕು, ಇಲ್ಲಾಂದರೆ ಡ್ರೈ ಆಗಿಬಿಡುತ್ತೆ. ಇವಾಗ ಒಂದೊಂದು ಉಂಡೆಗಳನ್ನು ತಗೊಂಡು ಮೈದಾ ಹಿಟ್ಟಲ್ಲಿ ಡಿಪ್ ಮಾಡಿಕೊಂಡು ಚಿಕ್ಕ ಪೂರಿ ಸೈಜ್ಗೆ ಲಟ್ಟಿಸ್ತಾ ಬನ್ನಿ. ಎಲ್ಲ ಸೈಡ್ಸಲ್ಲೂ ಈವನ್ ಆಗಿ ಇರಬೇಕು. ಒಂದು ಕಡೆ ದಪ್ಪ, ಒಂದು ಕಡೆ ತೆಳ್ಳಗೆ ಬರಬಾರ್ದು. ಸೊ ಈವನ್ ಆಗಿ ಎಲ್ಲ ಕಡೆನೂ ಈವನ್ ಆಗಿರಬೇಕು. ಆ ಥರ ಪೂರಿ ಲೆವೆಲ್, ಪೂರಿ ಥರ ಬಂದರೆ ಸಾಕು. ಈ ಸೈಜಲ್ಲಿ ಬಂದರೆ ಸಾಕು. ನೋಡಿ, ಇವಾಗ ಪರ್ಫೆಕ್ಟ್ ಆಗಿದೆ ಸೈಜು. ಇದೇ ಥರ ಎಲ್ಲ ಉಂಡೆಗಳನ್ನು ಲಟ್ಟಿಸ್ಬಿಟ್ಟು ರೆಡಿ ಮಾಡ್ಕೊಳ್ಳಿ. ಆನಂತರ ಕರ್ಜಿಕಾಯಿ ಮೌಲ್ಡ್ ಬರುತ್ತಲ್ಲ, ಅದರಲ್ಲಿ ನಾವು ಲಟ್ಟಿಸ್ಕೊಂಡಿಟ್ಕೊಂಡಿರೋ ಅಂಥ ಹಿಟ್ಟನ್ನು ಹಾಕಿ, ಅನಂತರ ನಾವು ಸ್ಟಫಿಂಗ್ ಮಾಡ್ಕೊಂಡಿದ್ವಲ್ಲ, ಪೂರ್ತಿ ಒಳಗಡೆ ಫಿಲ್ ಆಗಬೇಕು. ಅಷ್ಟು ಸ್ಟಫಿಂಗನ್ನು ಹಾಕಿ. ಸ್ವಲ್ಪ ಹಾಕಬೇಡಿ. ಕರ್ಜಿಕಾಯಿ ಯಾವಾಗಲೂ ಸ್ಟಫಿಂಗ್ ತುಂಬ ಇರಬೇಕು, ಆವಾಗ ಚೆನ್ನಾಗಿರುತ್ತೆ. ಸೊ ಆ ಥರ ಜಾಸ್ತಿ ಹಾಕಿಬಿಟ್ಟು ನಾವು ಮೈದಾ ಹಿಟ್ಟನ್ನು ನೀರಲ್ಲಿ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಎಡ್ಜಸ್ಸಲ್ಲೆಲ್ಲ ಹಚ್ಚಿ. ಸೊ ದ್ಯಾಟ್ ನಾವು ಎಣ್ಣೆಯಲ್ಲಿ ಯಾವಾಗ ಕರ್ಜಿಕಾಯಿ ಹಾಕ್ತೀವೋ ಕರ್ಜಿಕಾಯಿ ಒಡ್ಕೊಳ್ಳೋದಿಲ್ಲ, ಕರೆಕ್ಟಾಗಿ ಅಂಟ್ಕೊಂಡಿರುತ್ತೆ. ನೋಡಿ, ಈ ಥರ ಆ ಮೌಲ್ಡಲ್ಲಿ ಕರ್ಜಿಕಾಯಿನ ಸ್ಟಫಿಂಗ್ ಎಲ್ಲ ಮಾಡ್ಕೊಂಬಿಟ್ಟು ರೆಡಿ ಮಾಡ್ಕೊಳ್ಳಿ.
ಅಕಸ್ಮಾತ್ ನಿಮ್ಮ ಹತ್ರ ಮೌಲ್ಡ್ ಇಲ್ಲ ಅಂತಂದ್ರೂನು ಹಾಗೇನೆ ಹೇಗೆ ಮಾಡೋದು ಅಂತಾನು ಹೇಳ್ಕೊಡ್ತೀನಿ ನಾನಿವಾಗ. ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ. ಇವಾಗ ಮೌಲ್ಡ್ ಇಲ್ಲದೆ ಇದ್ದರೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈ ಥರ ಒಂದು ನಾವು ಲಟ್ಸಿಟ್ಕೊಂಡಿರೋದನ್ನು ತೊಗೊಂಬಿಟ್ಟು ಅದರಲ್ಲಿ ಸ್ಟಫಿಂಗ್ ಹಾಕಿ ಮತ್ತು ಸೇಮ್ ಎಡ್ಜಸ್ಸಲ್ಲಿ ನಾವು ಕಲಸಿಟ್ಕೊಂಡಿರೋಂಥ ಹಿಟ್ಟಿನ ಮಿಶ್ರಣನ ಅಪ್ಲೈ ಮಾಡಿ ಎಲ್ಲ ಎಡ್ಜಸಲ್ಲೂ ಕರೆಕ್ಟಾಗಿ ಹಚ್ಕೋಬೇಕು. ಅನಂತರ ಅದನ್ನು ಒಂದು ಎಡ್ಜಿಗೆ ಫೋಲ್ಡ್ ಮಾಡಿಕೊಂಡು ಕರೆಕ್ಟಾಗಿ ಪ್ರೆಸ್ ಮಾಡಿ, ಜೆಂಟಲಾಗಿ ಪ್ರೆಸ್ ಮಾಡಿ, ಗಟ್ಟಿಯಾಗಿ ಒತ್ತಬೇಕು ಅಂತ ಏನಿಲ್ಲ, ಜೆಂಟಲಾಗಿ ಪ್ರೆಸ್ ಮಾಡಿ ಸೊ ದಟ್ ಕರೆಕ್ಟಾಗಿ ಅಂಟ್ಕೊಂಡ್ರೆ ಸಾಕು ಅಷ್ಟೇನೆ. ಅನಂತರ ಚೆನ್ನಾಗಿ ಶೇಪ್ ಬರಬೇಕು ಅಂತ ಅಂದರೆ ಈ ಥರ ಫೋಲ್ಡ್ ಮಾಡೋದು, ಪ್ರೆಸ್ ಮಾಡಬೇಕು, ಫೋಲ್ಡ್ ಮಾಡಬೇಕು, ಪ್ರೆಸ್ ಮಾಡಬೇಕು. ತುಂಬ ಚೆನ್ನಾಗಿ ಬರುತ್ತೆ ಈ ಶೇಪು. ಮೌಲ್ಡ್ ಇರಲೇಬೇಕು ಅಂತೇನಿಲ್ಲ, ಎಷ್ಟು ಚೆನ್ನಾಗಿ ಬರುತ್ತೆ ಇದ್ರ ಶೇಪು ಗೊತ್ತಾ. ಈ ಥರ ಎಲ್ಲ ಕರ್ಜಿಕಾಯಿಗಳನ್ನು ಸ್ಟಫಿಂಗ್ ಮಾಡಿಬಿಟ್ಟು ರೆಡಿ ಮಾಡಿಟ್ಕೊಳ್ಳಿ. ಅನಂತರ ಎಣ್ಣೆನ ಒಂದು ಬಾಂಡೆಯಲ್ಲಿ ಕಾಯೋದಕ್ಕಿಡಿ. ಸ್ವಲ್ಪ ಎಣ್ಣೆ ಕಾದರೆ ಸಾಕು, ಜಾಸ್ತಿ ಎಣ್ಣೆ ಕಾದರೆ ಒಂದೇ ಸಲ ಕೆಂಪಗಾಗ್ಬಿಡುತ್ತೆ ಕರ್ಜಿಕಾಯಿ, ಕ್ರಿಸ್ಪಿಯಾಗೇ ಬರೋದಿಲ್ಲ. ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಕಾಯ್ತಿದ್ದಂಗೆ ಕರ್ಜಿಕಾಯಿ ಹಾಕ್ಕೊಂಬಿಡಿ ಎಣ್ಣೆಗೆ. ಆಮೇಲೆ ಒಂದು ನೆನಪಿರಬೇಕು, ನೆನಪಲ್ಲಿ ಇಟ್ಕೋಬೇಕು ಏನು ಅಂತ ಅಂದರೆ, ಎಣ್ಣೆ ಯಾವಾಗಲೂ ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕರ್ಜಿಕಾಯಿನ ಕರಿಬೇಕು. ಆವಾಗ ನೀವು 8ರಿಂದ 10 ದಿನ ಕರ್ಜಿಕಾಯಿ ಇಟ್ರೂ ಕ್ರಿಸ್ಪಿಯಾಗೇ ಇರುತ್ತೆ, ಮೆತ್ತಗಾಗೋದೇ ಇಲ್ಲ. ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಕರಿಬೇಕು. ನೋಡಿ ಇವಾಗ ಎಷ್ಟು ಚಂದ ಹೊಂಬಣ್ಣಕ್ಕೆ ಬಂದಿದೆ ಅಂತ. ಆಮೇಲೆ ಗುಳ್ಳೆಗಳು ಬರೋದು ಸ್ಟಾಪ್ ಆಗಬೇಕು. ಆವಾಗ ನಾವು ಹಾಕಿರೋ ಡಿಶ್ಶು ಕರ್ದಿದೆ ಅಂತ ಅರ್ಥ. ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕರೆದ್ರೆ ಕ್ರಿಸ್ಪಿಯಾಗಿರುತ್ತೆ. ನೆನ್ಪಿಟ್ಕೊಂಡು ಲೋ ಫ್ಲೇಮಲ್ಲಿ ಕರೀರಿ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಎಷ್ಟು ಸೂಪರಾಗಿರುತ್ತೆ ಟೇಸ್ಟು ಅಂದರೆ. ಅದು ಬೆಲ್ಲ ಹಾಕಿ ಮಾಡೋ ಕರ್ಜಿಕಾಯಿ ಇರುತ್ತಲ್ಲ, ಸಖತ್ತಾಗಿರುತ್ತೆ. ಆಮೇಲೆ ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಹೊಂಬಣ್ಣಕ್ಕೆ ಬಂದಿದೆ ಅಂತ. ಆಮೇಲೆ ನೋಡಿ ಇವಾಗ ಮುರಿದ್ಬಿಟ್ಟು ತೋರಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.